ಎಲ್ರಿಗೂ ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ಈ ವಿಡಿಯೋದಲ್ಲಿ ನಾವು ನೋಟಿಫಿಕೇಶನ್ ಬಗ್ಗೆ ನೋಡೋಣ. ಸೊ ಪರ್ಟಿಕ್ಯುಲರ್ಲಿ IBPS ಕ್ಲರ್ಕ್ ನೋಟಿಫಿಕೇಶನ್. ಸೊ ನಿನ್ನೆ ನೋಟಿಫಿಕೇಶನ್ ಆಗಿದೆ. ಸೊ ಪೋಸ್ಟ್ ಎಷ್ಟಿದೆ ಕರ್ನಾಟಕದಲ್ಲಿ, ಮತ್ತೆ ಸೊ ಯಾವ ಬ್ಯಾಂಕಲ್ಲಿ ಎಷ್ಟು ಪೋಸ್ಟ್ ನೋಟಿಫೈ ಆಗಿದೆ ಅನ್ನೋ ನೋಡೋಣ. ಸೊ ಈ ವೇಕೆನ್ಸೀಸ್ ಬಂದು ಫಾರ್ ವೇಕೆನ್ಸೀಸ್ ಫಾರ್ 25-26 ಫಿನಾನ್ಷಿಯಲ್ ಇಯರ್ 25-26. ಸೊ ಫೈನಲ್ ರಿಸಲ್ಟ್ ಬರೋದು IBPS ಯಾವಾಗ ಅಂತಂದ್ರೆ ಏಪ್ರಿಲ್. ಸೊ ಇವಾಗ ಕರೆದಿದ್ದಾರೆ ವೇಕೆನ್ಸೀಸ್ ಅಂತ ಅಂತಂದ್ರೆ, ಸೊ ಫೈನಲ್ ಲಿಸ್ಟ್ ಬರೋದು ಏಪ್ರಿಲ್ 2025 ಅಲ್ಲಿ. ಏಪ್ರಿಲ್ 1ಗೆ ರಿಸಲ್ಟ್ ಬರುತ್ತಲ್ಲ, ಸೊ ಅಲ್ಲಿ ಫೈನಲ್ ಲಿಸ್ಟ್ ಬರುತ್ತೆ. ಸೊ ನಾನು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಇಲ್ಲಿ ಡೇಟ್ಸ್ ಇದೆ, ಇಂಪಾರ್ಟೆಂಟ್ ಡೇಟ್ಸ್ ಇದೆ. ಯಾವ್ದಾದ್ರು ಡೇಟ್ಸ್ ನೋಡೋಣ. ರಿಜಿಸ್ಟ್ರೇಷನ್ ಡೇಟ್ಸ್ ಮತ್ತೆ ಸೊ ಎಲ್ಲ ಆನ್ಲೈನ್ ರಿಜಿಸ್ಟ್ರೇಷನ್ ಇನ್ಕ್ಲೂಡ್ ಎಡಿಟ್ ಅಂಡ್ ಮಾಡಿಫಿಕೇಶನ್ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಡೀಟೇಲ್ಸ್ ಯಾವ್ದಂದ್ರೆ ಸೊ 1/7/24 ಟು 21/7/2024 ಆಗುತ್ತೆ. ಅಂದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋದು ಸೊ ಜುಲೈ 1ನೇ ತಾರೀಕಿಂದ. ಓಕೆ, ಸೊ ಇವತ್ತಿಂದ ಸ್ಟಾರ್ಟ್ ಆದ್ರೆ ಸೊ ಜುಲೈ 21 ವರೆಗೂ ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ಸೊ ಬೇಗ ಅಪ್ಲೈ ಮಾಡಕ್ ಹೋಗ್ಬೇಡಿ. ಸೊ ಎಲ್ಲಾ ಡಾಕ್ಯುಮೆಂಟ್ಸ್ ಮತ್ತೆ ಎಲ್ಲ ಎವ್ರಿಥಿಂಗ್ ಫೋಟೋ ಕ್ಯಾಪ್ಚರ್ ಫೋಟೋ ಎವ್ರಿಥಿಂಗ್ ಕರೆಕ್ಟ್ ಆಗಿ ಇಟ್ಕೊಂಡು ಸೊ ಎಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ. ಸೊ ಅರ್ಜೆಂಟ್ ಏನಿಲ್ಲ. ಓಕೆ, ಸೊ 21 ವರೆಗೂ ಇದೆ. ಸೊ ಪೇಮೆಂಟ್ ಫಾರ್ ಅಪ್ಲಿಕೇಶನ್ ಫೀಸ್ ಲಾಸ್ಟ್ ಡೇಟ್ ಸೇಮ್ ಆಸ್ ಇಟ್ ಇಸ್ ದ ರಿಜಿಸ್ಟ್ರೇಷನ್ ಡೇಟ್ ಇದೆ. ಸೊ ಇಲ್ಲಿ ಮೇಲೆ ಕಂಡಕ್ಟ್ ಆಫ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್. ಸೊ ಲಾಸ್ಟ್ ನೋಟಿಫಿಕೇಶನ್ RRB PO ದಲ್ಲಿ ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ ಅಂತಂದ್ರೆ ಸೊ ಇವಾಗ ಕ್ಯಾಟಗರಿ SC ST ಮತ್ತೆ ಸರ್ಟನ್ OBC ಬರುತ್ತಲ್ಲ. ಸೊ OBC ಕ್ಯಾಟಗರಿಗಳಿಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇರುತ್ತೆ. ಅಂತಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಗಿಂತ ಮುಂಚೆ ಟ್ರೈನಿಂಗ್ ಇರುತ್ತೆ ಅವ್ರಿಗೆ. ಸೊ ಎಕ್ಸಾಮ್ ಯಾವ ನಡೀತೆ ಮತ್ತೆ ಏನೇನಂತ ಟ್ರೈನಿಂಗ್ ಕೊಡ್ತಾರೆ ಅವ್ರಿಗೆ. ಸೊ ಆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಯಾವಾಗ ಅಂತಂದ್ರೆ ಸೊ ಆಗಸ್ಟ್ 12ರಿಂದ 17ನೇ ತಾರೀಕುವರೆಗೂ ಸೊ ಪ್ರೀ ಎಕ್ಸಾಮಿನೇಷನ್ ನಡೆಯುತ್ತೆ. ಸೊ ಅಲ್ಲಿವರೆಗೂ ಮಾತ್ರ ಪ್ರಿಲಿಮ್ಸ್ ಎಕ್ಸಾಮ್ ಅಂತೂ ನಡೆಯಲ್ಲ. ಓಕೆ, ಡೌನ್ಲೋಡ್ ಕಾಲ್ ಲೆಟರ್ಸ್ ಫಾರ್ ಆನ್ಲೈನ್ ಎಕ್ಸಾಮಿನೇಷನ್ ಅಂತ ಇದೆಯಲ್ಲ ಇಲ್ಲಿ. ಸೊ ಇಲ್ಲಿ ಆಗಸ್ಟ್ ಅಂತ ಮೆನ್ಷನ್ ಮಾಡಿ, ಅಂದ್ರೆ ಪ್ರಿಲಿಮ್ಸ್ ಹಾಲ್ ಟಿಕೆಟ್ ಆಗಸ್ಟ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಆನ್ಲೈನ್ ಮೇನ್ಸ್ ಎಕ್ಸಾಮಿನೇಷನ್ ಸೊ ಪ್ರಿಲಿಮ್ಸ್ ಮೆನ್ಷನ್ ಮಾಡಿದ್ದಾರೆ. ಸೊ ಆಗಸ್ಟ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಸೊ ಇಟ್ ವಿಲ್ ಬಿ ಪ್ರೊಬಾಬ್ಲಿ ಆಗಸ್ಟ್ ಲಾಸ್ಟ್ ವೀಕ್ ಇರುತ್ತೆ. ಯಾಕಂತಂದ್ರೆ ಆಗಸ್ಟ್ ಫಸ್ಟ್ ವೀಕ್ ಮತ್ತೆ ಸೆಕೆಂಡ್ ವೀಕ್ ಅಲ್ಲಿ RRB PO ಮತ್ತೆ RRB ಕ್ಲರ್ಕ್ ಎಕ್ಸಾಮಿನೇಷನ್ ನಡೆಯುತ್ತೆ. ಸೊ ಇವಾಗ ಏನಾದ್ರು ಆಗಸ್ಟ್ ಇಂದ ಸ್ಟಾರ್ಟ್ ಆಗತ್ತಲ್ಲ ಎಕ್ಸಾಮ್ಸ್, ಬ್ಯಾಂಕಿಂಗ್ ಎಕ್ಸಾಮ್ಸ್. ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಸ್ಟ್ ಇಂದ ಸ್ಟಾರ್ಟ್ ಆದ್ರೆ ಮುಂದೆ ಪ್ರಿಲಿಮ್ಸ್ ಮೇನ್ಸ್ ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ ಇರುತ್ತೆ. ಪ್ರಿಲಿಮ್ಸ್ ಕ್ಲಿಯರ್ ಆದ್ರೆ ಸೊ ಅದಕ್ಕೋಸ್ಕರ ಏನಂತಂದ್ರೆ ಜುಲೈವರೆಗೂ ನಮಗೆ, ಸೊ ಜುಲೈ ಈ ಮಂತ್ ಕಂಪ್ಲೀಟ್ ಆಗಿ ಟೈಮ್ ಇದೆ. ಓಕೆ, ಸೊ ಮ್ಯಾಕ್ಸಿಮಮ್ ನಾನ್ ಸಜೆಸ್ಟ್ ಮಾಡೋದು ಜುಲೈ ಮ್ಯಾಕ್ಸಿಮಮ್ ಪ್ರಿಲಿಮ್ಸ್ ಕೊಡಿ. ಓಕೆ, ಸೊ ಇವಾಗ ನೀವು ಪ್ರಿಲಿಮ್ಸ್ ಚೆನ್ನಾಗಿ ಪ್ರಿಪೇರ್ ಆಗಿಲ್ಲ, ಸ್ಕೋರ್ ಚೆನ್ನಾಗಿ ಬಂದಿಲ್ಲ ಅಂತಂದ್ರೆ, ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಮೇನ್ಸ್ ಇಂಪಾಸಿಬಲ್. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಟೈಮು ಜುಲೈನ ಪ್ರಿಲಿಮ್ಸ್ ಕೊಡಿ. ಸೊ ಎಲ್ಲಾ ಪ್ರಿಲಿಮ್ಸ್ ಕವರ್ ಮಾಡ್ಕೊಳ್ಳಿ, ಮಾರ್ಕ್ಸ್ ಹಾಕಿ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಇವಾಗ ಏನ್ ಈ ಜುಲೈ ಮಂತ್ ಅಲ್ಲಿ ನೀವು ಪ್ರಿಲಿಮ್ಸ್ ಪ್ರಿಪೇರ್ ಆಗ್ತಿರಲ್ಲ, ಸೊ ಎಲ್ಲಾ ಅಪ್ಕಮಿಂಗ್ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಪ್ರಿಲಿಮ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವಾಗಿಂದ ನೀವೇನಾದ್ರೂ ಮೇನ್ಸ್ ಸ್ಟಾರ್ಟ್ ಮಾಡ್ತೀನಿ ಇವಾಗಿಂದ ಫ್ರೆಶ್ ಆಗಿ ಅಂದ್ರೆ ಇಟ್ಸ್ ಇಂಪಾಸಿಬಲ್. ಓಕೆ, ಸೊ ಪ್ರಿಲಿಮ್ಸ್ ಕವರ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋರು 2-3 ಇಯರ್ಸ್ ಅಥವಾ 1 ಇಯರ್ಸ್ ಇಂದ ಎಕ್ಸ್ಪೀರಿಯನ್ಸ್ ಇರೋರು, ಲಾಸ್ಟ್ ಟೈಮ್ ಅಟೆಂಪ್ಟ್ ಮಾಡಿರೋರು, ಇವರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇದು ಪ್ರಿಲಿಮ್ಸ್ ಟೈಮ್ ಆಗಿರುತ್ತೆ. ಸೊ ಮೇನ್ಸ್ ಪ್ರಿಪರೇಷನ್ ಟೈಮು ಆಲ್ಮೋಸ್ಟ್ ಓವರ್. ಓಕೆ, ಸೊ ಇನ್ನೂ ಆಲ್ರೆಡಿ ಪ್ರಿಲಿಮ್ಸ್ ಎಕ್ಸ್ಪೀರಿಯನ್ಸ್ ಇರೋರು ಬೇಕಾದ್ರೆ ಮೇನ್ಸ್ ಈ ಮಂತ್ ಕೊಡಬಹುದು. ಓಕೆ, ಸೊ ಮೇನ್ಸ್ ಪ್ರಿಪರೇಷನ್ ಟೈಮ್ ಕಂಪ್ಲೀಟ್ಲಿ ಡನ್ ವಿತ್ ದಟ್. ಓಕೆ, ಸೊ ಇವಾಗ ಏನಾದ್ರು ಫ್ರೆಶರ್ಸ್ ಸುಮ್ನೆ ಅಪ್ಲೈ ಮಾಡ್ತಿದ್ದೀನಿ ಈ ವರ್ಷ ಟ್ರೈ ಮಾಡಲಿಕ್ಕೆ ಅಂತ ಅಂದ್ರೆ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಓನ್ಲಿ ಪ್ರಿಲಿಮ್ಸ್. ಓಕೆ, ಸೊ ಕ್ಲಾಸಸ್ ಕೇಳಿ ಮಾಕ್ ಅಟೆಂಡ್ ಮಾಡಿ, ದಟ್ಸ್ ಓವರ್. ಸೊ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ಅಟೆಂಪ್ಟ್ಸ್ಗೆನೆ ಅಥವಾ ಮುಂದ್ ಬರ್ದಕ್ಕಂತ ನೋಟಿಫಿಕೇಶನ್ಸ್ IBPS PO ಆಗಲಿ, ಸೊ IBPS PO ಆಗಲಿ ಅಥವಾ SBI ಆಗಲಿ, ಸೊ ಆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಫ್ರೆಶರ್ಸ್ ಹೇಳ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ ಡೇಟ್ಸ್ ಇಂಪಾರ್ಟೆಂಟ್. ಸೊ ಆಗಸ್ಟ್ ಅಲ್ಲಿ ಪ್ರಿಲಿಮ್ಸ್ ಯಾವ್ದಾಗುತ್ತೆ ಅಂತಂದ್ರೆ ಸೊ RRB ಪ್ರಿಲಿಮ್ಸ್ ಆಗುತ್ತೆ ಮತ್ತೆ IBPS ಕ್ಲರ್ಕ್ ಪ್ರಿಲಿಮ್ ಆಗುತ್ತೆ. ಓಕೆ, ಸೊ ಇಲ್ಲಿಂದ ಪ್ರಿಲಿಮ್ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಫೆಬ್ರವರಿ ಮಾರ್ಚ್. ಸೊ ಅಲ್ಲಿವರೆಗೂ SBI ಕ್ಲರ್ಕ್ ಮುಗಿಯೋವರೆಗೂ ಬ್ಯಾಂಕಿಂಗ್ ಸೀಸನ್ ಕಂಟಿನ್ಯೂಸ್ ಆಗಿ ನೋಟಿಫಿಕೇಶನ್ ಆಗ್ತಿರುತ್ತೆ ಮತ್ತೆ ಎಕ್ಸಾಮ್ಸ್ ಕಂಡಕ್ಟ್ ಆಗ್ತಿರುತ್ತೆ. ಓಕೆ, ಸೊ ಇಲ್ಲಿ ರಿಸಲ್ಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮ್ಸ್ ರಿಸಲ್ಟ್ ಹೇಳಿದ್ದಾರೆ. ಆಗಸ್ಟ್ ಲಾಸ್ಟ್ ವೀಕ್ ಅಲ್ಲಿ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಏನಾದ್ರು ಕಂಡಕ್ಟ್ ಮಾಡಿದ್ರೆ ಸೊ ಸೆಪ್ಟೆಂಬರ್ ಅಲ್ಲಿ ರಿಸಲ್ಟ್ ಬರುತ್ತೆ. ಸೆಪ್ಟೆಂಬರ್ ಸೆಕೆಂಡ್ ವೀಕ್ ಆ ತರ ರಿಸಲ್ಟ್ ಬರುತ್ತೆ. ಸೊ ಡೌನ್ಲೋಡ್ ಕಾಲ್ ಲೆಟರ್ ಫಾರ್ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ಸ್. ಓಕೆ, ಸೊ ಇಮಿಡಿಯೇಟ್ಲಿ ಆಫ್ಟರ್ 10 to 15 ಡೇಸ್ ಅಷ್ಟರಲ್ಲಿ ರಿಸಲ್ಟ್ ಬಂದಷ್ಟರಲ್ಲಿ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಹೇಳಿದ್ದು. ಸೊ ಇವಾಗ ಏನಾದ್ರು ನೀವು ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಆದ್ರೆ ಪ್ರಿಲಿಮ್ಸ್, ನೆಕ್ಸ್ಟ್
ಮತ್ತೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಕ್ಕೆ ಸಿಗಲ್ಲ. ಓಕೆ, ಅಂದ್ರೆ ಪ್ರಿಪರೇಷನ್ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಕ್ಕೆ ಟೈಮ್ ಸಿಗಲ್ಲ. ಸೊ ಇವಾಗ ಏನ್ ಪ್ರಿಪೇರ್ ಆಗಿರ್ತೀವಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಕರೆಂಟ್ ಅಫೇರ್ಸ್ ಮತ್ತೆ ಫಾರ್ ಆರ್ ಆರ್ ಬಿಸ್ ಕಂಪ್ಯೂಟರ್ಸ್ ಈ ಸಬ್ಜೆಕ್ಟ್ಸ್ ಗಳನ್ನ ಒಂದ್ಸಲ ಜಾಸ್ತಿ ಟೈಮ್ ಕೊಟ್ಕೊಂಡು ಹೋಗೋದು. ಸೊ ಈ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ ಯಾವಾಗ ಅಂತಂದ್ರೆ ಅಕ್ಟೋಬರ್ ನಡೆಯುತ್ತೆ. ಓಕೆ, ಸೊ ಇಲ್ಲಿವರೆಗೂ ಆರ್ ಆರ್ ಬಿಸ್ ಸಾರ್ಟ್ ಔಟ್ ಆಗಿರುತ್ತೆ. ಸೊ ಆರ್ ಆರ್ ಬಿದು ಮೇನ್ಸ್ ಮುಗ್ದಿರುತ್ತೆ. ಓಕೆ, ಸೊ ಆರ್ ಆರ್ ಬಿ ಕ್ಲರ್ಕ್ ಮತ್ತೆ ಇಒದು ಮೇನ್ಸ್ ಆಗಿರುತ್ತೆ ಇಲ್ಲಿವರೆಗೂ. ಸೊ ಆಮೇಲೆ ಐ ಪಿ ಎಸ್ ಕ್ಲರ್ಕ್ ಮೇನ್ಸ್ ಎಕ್ಸಾಮಿನೇಷನ್ಸ್ ಯಾವಾಗ ಇಮಿಡಿಯೇಟ್ಲಿ ಆಫ್ಟರ್ ಈ ಐ ಪಿ ಎಸ್ ಕ್ಲರ್ಕ್ ಎಕ್ಸಾಮಿನೇಷನ್ಸ್ ಮೇನ್ಸ್ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಆಗ್ತಿರುತ್ತೆ ಅಂತ ಕಂಡಕ್ಟ್ ಆಗೋ ಟೈಮಲ್ಲಿ ಈ ಟೈಮಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಎಸ್ ಬಿ ಐ ಪಿ ಒ ನೋಟಿಫಿಕೇಶನ್ ಆಗುತ್ತೆ. ಓಕೆ, ಸೊ ಎಸ್ ಬಿ ಐ ಕ್ಲರ್ಕ್ ರಿಗಾರ್ಡಿಂಗ್ ಈ ವರ್ಷದ ನೋಟಿಫಿಕೇಶನ್ಸು ಆಲ್ರೆಡಿ ಲೇಟ್ ಆಗಿದೆ. ಓಕೆ, ಸೊ ರಿಸಲ್ಟ್ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ಸ್ ರಿಸಲ್ಟ್ ಮತ್ತೆ ಫೈನಲ್ ಲಿಸ್ಟ್ ರಿಸಲ್ಟ್ ಎಲ್ಲ ಲೇಟ್ ಆಗಿದೆ. ಮೇ ಬಿ ನೋಟಿಫಿಕೇಶನ್ ಕೂಡ ಡಿಸೆಂಬರ್ ಆರ್ ಜನವರಿಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಎಸ್ ಬಿ ಐ ಕ್ಲರ್ಕ್ ಇಂದ. ಸೊ ಎಸ್ ಬಿ ಐ ಪಿ ಒ ಅಂತೂ ಇಷ್ಟರಲ್ಲಿ ಬಂದೇ ಬರುತ್ತೆ. ಓಕೆ, ಸೊ ಇದು ಆಮೇಲೆ ಇಲ್ಲಿ ನೋಡಿ ಪ್ರೊವಿಷನಲ್ ಅಲಾಟ್ಮೆಂಟ್. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೊ ಏಪ್ರಿಲ್ ಒಂದಕ್ಕೆ ಫೈನಲ್ ಲಿಸ್ಟ್ ಬಿಡುತ್ತೆ. ಸೊ ಐ ಬಿ ಪಿ ಎಸ್ ಪಿ ಒ ಮತ್ತೆ ಎಸ್ ಬಿ ಐ ಐ ಬಿ ಪಿ ಎಸ್ ಕ್ಲರ್ಕ್ ಎರಡರ ರಿಸಲ್ಟ್ ಸೊ ಏಪ್ರಿಲ್ 1ನೇ ತಾರೀಕು ಬರುತ್ತೆ. ಓಕೆ, ಇಲ್ಲಿ ನೋಡಿ ಇಲ್ಲೊಂದು ಇದೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಮೇ ಬಿ ಕಂಡಕ್ಟೆಡ್ ಇದರ್ ಆನ್ಲೈನ್ ಆರ್ ಫಿಸಿಕಲ್ ಮೋಡ್. ಸೊ ಅಂದ್ರೆ ಇವಾಗ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂದ್ರೆ ಇವಾಗ ಕ್ಯಾಟಗರಿ ಇರುತ್ತಲ್ಲ, ಸೊ ಅವರು ಎಲಿಜಿಬಲ್ ಇಲ್ದವರು ಅವ್ರಿಗೆ ಈ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗು ಮೇ ಬಿ ಆನ್ಲೈನ್ ಕೂಡ ಕಂಡಕ್ಟ್ ಮಾಡುವುದು, ಫಿಸಿಕಲ್ ಕ್ಲಾಸಸ್ ಥ್ರೂ ಕಂಡಕ್ಟ್ ಮಾಡಬಹುದಾಗಿದೆ. ಸೊ ಇಲ್ಲಿ ಇಂಡೆಕ್ಸ್ ನೋಡ್ತಾ ಹೋದ್ರೆ ಇಂಟ್ರೊಡಕ್ಷನ್ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್ ಎಲಿಜಿಬಿಲಿಟಿ ಎಲ್ಲ ಇದೆ, ಒಂದೊಂದಾಗಿ ನೋಡ್ತಾ ಹೋಗ್ತಾ ಇದೆ. ಸೊ ಬಿಫೋರ್ ಅಪ್ಲೈಯಿಂಗ್ ಜಸ್ಟ್ ಈ ಪಿ ಡಿ ಎಫ್ ನ ಒಂದ್ಸರಿ ನೀಟಾಗಿ ನೋಡಿ ಓದ್ಕೊಳ್ಳಿ. ಸೊ ಆಮೇಲೆ ಅಪ್ಲೈ ಮಾಡಿ. ಓಕೆ, ಬ್ಯಾಂಕ್ ಪ್ರಿಫರೆನ್ಸ್ ನ ನೋಡ್ಕೊಂಡು ಅಪ್ಲೈ ಮಾಡಿ. ಸೊ ಯಾವ್ಯಾವ ಬ್ಯಾಂಕ್ಸ್ ಇದೆ ಐ ಬಿ ಪಿ ಎಸ್ ಅಂಡರ್ ಇರುತ್ತೆ ಅಂತಂದ್ರೆ ಎಕ್ಸಾಮಿನೇಷನ್ ಕಂಪ್ಲೀಟ್ ಒಂದು ರಿಸಲ್ಟ್ ಯಾವ್ಯಾವ ಬ್ಯಾಂಕ್ಸ್ ರಿಕ್ರೂಟ್ಮೆಂಟ್ ಹೆಲ್ಪ್ ಆಗುತ್ತೆ ಅಂತಂದ್ರೆ ಸೊ ಬ್ಯಾಂಕ್ ಆಫ್ ಬರೋಡಾ ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಓಕೆ, ಎಲ್ಲ ಪಿ ಎಸ್ ಯು ಸೊ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಸೊ ಕೆನರಾ ಬ್ಯಾಂಕು, ಆಮೇಲೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಯುಕೋ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಆಮೇಲೆ ಪಿ ಎನ್ ಬಿ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಮಹಾರಾಷ್ಟ್ರ ಬ್ಯಾಂಕ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇಂಡಿಯನ್ ಬ್ಯಾಂಕು, ಆಮೇಲೆ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ಸ್. ಸೊ ಈ ಎಷ್ಟು ಇಷ್ಟು ಬ್ಯಾಂಕ್ಸ್ ಇದೆಯಲ್ಲ, ಸೊ ಟೋಟಲ್ ಈ ಎಲ್ಲಾ ಬ್ಯಾಂಕ್ಸ್ಗಳು ಕೂಡ ಐ ಬಿ ಪಿ ಎಸ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳುತ್ತೆ. ಇವನ್ ಐ ಬಿ ಪಿ ಎಸ್ ಪಿ ಒ ಮತ್ತೆ ಐ ಬಿ ಪಿ ಎಸ್ ಕ್ಲರ್ಕ್ ಪೋಸ್ಟ್ಗಳಿಗೆ. ಸೊ ಈ ಎಲ್ಲಾ ಬ್ಯಾಂಕ್ಸ್ ಗಳಲ್ಲಿ ಅಪ್ಲೈ ಆಗುತ್ತೆ ಆ ರಿಸಲ್ಟ್. ಓಕೆ, ಮುಂದೆ ನೋಡ್ತಾ ಹೋದ್ರೆ ಸೊ ನೀ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ ಅಂತಂದ್ರೆ ಇಲ್ಲಿ ಇಲ್ಲಿ ಏನ್ ಡಿಗ್ರಿ ಇರುತ್ತೆ. ಓಕೆ, ಸೊ ಇಲ್ಲಿ ಬೇಸಿಕ್ ಗ್ರಾಜುಯೇಷನ್. ಸೊ ಗ್ರಾಜುಯೇಷನ್. ಓಕೆ, ಸೊ ಯಾವುದು ಸೊ ವಾಟ್ ಎವರ್ ದಿ ಗ್ರಾಜುಯೇಷನ್ ಮೇ ಬಿ ಇಟ್ ಇಸ್ ಬೇಸಿಕ್ ಡಿಗ್ರಿ ಬೇಕಾಗಿರುತ್ತೆ. ಓಕೆ, ಇಲ್ಲಿ ನೋಡಿ ನ್ಯಾಷನಾಲಿಟಿ ಸಿಟಿಜನ್ಸ್ ಬಗ್ಗೆ ಇದೆ. ಸೊ ಇದೆಲ್ಲ ನೋಡ್ಕೊಳ್ಳಿ ಒಂಚೂರು. ಸೊ ಇಂಡಿಯನ್ ಸಿಟಿಜನ್, ನೇಪಾಳ, ಭೂತಾನ್, ಸೊ ಇದೆಲ್ಲ ನೋಡ್ಕೊಳ್ಳಿ. ಸೊ ಓದ್ಕೊಳ್ಳಿ. ಸೊ ಆಮೇಲೆ ನೆಕ್ಸ್ಟ್ ಇಲ್ಲಿ ಏಜ್ ಕ್ರೈಟೇರಿಯಾ ಇದೆ ನೋಡಿ. ಸೊ ಏಜ್ ಸೊ 1/7/2024 ಅಂತಂದ್ರೆ ಇವಾಗ ಜುಲೈಗೆ, ಸೊ ಜುಲೈ 1ಗೆ ಮಿನಿಮಮ್ 20 ಇಯರ್ಸ್, ಮ್ಯಾಕ್ಸಿಮಮ್ 28 ಇಯರ್ಸ್. ಓಕೆ, ಸೊ ಮ್ಯಾಕ್ಸಿಮಮ್ ಏಜ್ ಎಷ್ಟು ಅಂತಂದ್ರೆ 28 ಇಯರ್ಸ್ ಇರುತ್ತೆ. ಓಕೆ, ಸೊ ಮಿನಿಮಮ್ ಏಜ್ ಅಪ್ಲೈಯಿಂಗ್ 20 ಇಯರ್ಸ್ ಆಗಿರುತ್ತೆ. ಸೊ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬಿನ್ ಬೋರ್ನ್ ನಾಟ್ ಅರ್ಲಿಯರ್ ದೆನ್ ಸೊ 1996 ಅಂತ ಮುಂಚೆ ಹುಟ್ಟಬಾರ್ದು. ಸೊ ಆಮೇಲೆ ಸೊ 1996 ಅಂದ್ರೆ ಇಲ್ಲಿ ನೋಡಿ. ಸೊ ನಾಟ್ ಲೇಟರ್ ದೆನ್ ನಾಟ್ ಲೇಟರ್ ದೆನ್ 1/7/2004. ಸೊ ಡೇಟ್ ಆಫ್ ಬರ್ತ್ ನೋಡ್ಕೊಳ್ಳಿ ನಿಮ್ದು. ಸೊ ಯಾಕೆ ನಾಟ್ ಅರ್ಲಿಯರ್ ದೆನ್ ಅಂತಂದ್ರೆ ಇಲ್ಲಿ ಏಜ್ ಎಕ್ಸೀಡ್ ಆಗುತ್ತೆ 28 ಇಯರ್ಸ್. ಓಕೆ, ಸೊ ಇಲ್ಲಿ ಈ ಡೇಟ್ ಆಫ್ ಕನ್ಸಿಡರ್ ಮಾಡಿದ್ರೆ ಸೊ 20 ಇಯರ್ಸ್ಗಿಂತನೂ ಕೂಡ ಕಮ್ಮಿ ಆಗುತ್ತೆ. ಸೊ ಇಫ್ ಡೇಟ್ ಆಫ್ ಬರ್ತ್ ಏನಾದ್ರು 1/7/2004 ಆಗಿದ್ರೆ ಸೊ ಎಲಿಜಿಬಲ್ ಇದ್ದಾರೆ ಅಪ್ಲೈ ಮಾಡಕ್ಕೆ. ಇಫ್ ದೇ ಆರ್ ಡಿಗ್ರಿ ಹೋಲ್ಡರ್, ದೇ ಆರ್ ಡಿಗ್ರಿ ಹೋಲ್ಡರ್ಸ್. ಓಕೆ, ಸೊ ಆಮೇಲೆ ಇಲ್ಲಿ ಸೊ ಇದು ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಇಫ್ 2/7/1996 ಏನಾದ್ರು ಡೇಟ್ ಆಫ್ ಬರ್ತ್ ಆಗಿದ್ರೆ ಸೊ ದೇ ಕ್ಯಾನ್ ಅಪ್ಲೈ. ಸೊ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಇದೆ ನೆಕ್ಸ್ಟ್. ಸೊ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಸೊ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಆಮೇಲೆ ಒ ಬಿ ಸಿ ಸೊ ಎನ್ ಸಿ ಎಲ್ ಅವ್ರಿಗೆ, ನಾನ್ ಕ್ರಿಮಿ ಲೇಯರ್ ಅವ್ರಿಗೆ ಸೊ 3 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಅಂದ್ರೆ ಈ ಡೇಟ್ಸ್ ಸೊ 28 ಇಯರ್ಸ್ ಇರುತ್ತಲ್ಲ, ಸೊ 28+5 28+3 ಈ ತರ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಆಮೇಲೆ ಡಿಸಬಿಲಿಟಿ ಅವ್ರಿಗೆ 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ.
ಸೊ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಇಲ್ಲಿದೆ ಡೀಟೇಲ್ ಆಗಿ ಒಂಚೂರು ನೋಡ್ಕೊಳ್ಳಿ. ಸರ್ವಿಸ್ ರೆಂಡರ್ಡ್ ಇನ್ ಡಿಫೆನ್ಸ್ ಪ್ಲಸ್ 3 ಇಯರ್ಸ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಸೊ ಆಮೇಲೆ ಅಲ್ಲಿ ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮೆನ್ಸ್ಗೂ ಕೂಡ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಅವರಿಗೆ 50 ಇಯರ್ಸ್ ಇರುತ್ತೆ. ಓಕೆ, ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 50 ಇಯರ್ಸ್ ವರೆಗೂ. ಸೊ ಈ ಕಂಡೀಷನ್ಸ್ ಅಂತಂದ್ರೆ ಇವಾಗ ಡಿಸೇಬಲ್ಡ್ ಆಗಿದ್ರೆ, ಎಕ್ಸ್ ಸರ್ವಿಸ್ ಮೆನ್ ಆಗಿದ್ರೆ, ಮತ್ತೆ SC ST ಅಲ್ಲಾಗಿದ್ರೆ, ಸೊ ಈ ತರ ಅವ್ರಿಗೆ ಮ್ಯಾಕ್ಸಿಮಮ್ 50 ಇಯರ್ಸ್ ವರೆಗೂ ಅವರು ಟ್ರೈ ಮಾಡ್ಬೋದು. ಸೊ ಆಮೇಲೆ ಇಲ್ಲಿ ನೋಡಿ ವಿಡೋಸ್ ಮತ್ತೆ ಡಿವೋರ್ಸ್ಡ್ ವುಮೆನ್ ಆಗ್ಲಿ, ಸೊ ಇವ್ರಿಗೆ ಲೀಗಲಿ ಸೆಪರೇಟ್ ಆಗಿರೋರಿಗೆ ಏಜ್ ರಿಲ್ಯಾಕ್ಸೇಷನ್ ಸೊ ಅಪ್ ಟು 35 ಇಯರ್ಸ್. ಸೊ ಇದು ಯಾರಿಗಂತಂದ್ರೆ ಜನರಲ್ EWS ಅವ್ರಿಗೆ 55 ಇಯರ್ಸ್ ವರೆಗೂ ಕೂಡ ಎಕ್ಸಾಮ್ ಬರೀಬಹುದು. ಸೊ ಆಮೇಲೆ 38 ಇಯರ್ಸ್ OBC ಅವ್ರಿಗಾಗಿರುತ್ತೆ, 40 ಇಯರ್ಸ್ SC ST ಅವ್ರಿಗೆ. ಸೊ ಇದು ವಿಡೋಸ್ ಮತ್ತೆ ವುಮೆನ್ ಲೀಗಲಿ ಸೆಪರೇಟೆಡ್ ಅವ್ರಿಗೆ. ಸೊ ಆಮೇಲೆ ಇಲ್ಲಿ ಪರ್ಸನ್ ಅಫೆಕ್ಟೆಡ್ ಬೈ 1984 ರೈಟ್ಸ್. ಸೊ ಇದು ನೋಡಿ 1984 ಇಯರ್ಸ್ ಅವ್ರಿಗೆ ಅಪ್ಲೈ ಆಗುತ್ತೆ. ಸಿ ನೆಕ್ಸ್ಟ್ ನೋಟಿಫಿಕೇಶನ್ ಅನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ನೀಟಾಗಿ ಓದ್ಕೊಳ್ಳಿ. ಸೊ ಇಂಪಾರ್ಟೆಂಟ್ಸ್ ಯಾವ್ದಿದೆ ಅದನ್ನ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಇದೆಲ್ಲ ವಿಜುವಲಿ ಇಂಪೇರ್ಡ್ ಎಲ್ಲ ಡೀಟೇಲ್ಸ್ ಇರುತ್ತೆ. ಓಕೆ, ಸೊ ಒನ್ಸ್ ನಾವೇನಾದ್ರೂ ಕ್ಲಿಯರ್ ಮಾಡಿದ್ಮೇಲೆ ಸೊ ಫಿಸಿಕಲ್ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಅದೆಲ್ಲ ಅಲ್ಲಿ ಇದೆಲ್ಲ ಮ್ಯಾಟರ್ ಆಗುತ್ತೆ. ಓಕೆ, ಸೊ ನೀಟಾಗಿ ನೋಡ್ಕೊಳ್ಳಿ, ಓದ್ಕೊಳ್ಳಿ ನೋಟಿಫಿಕೇಶನ್. ಸೊ ವೇಕೆನ್ಸೀಸ್ ಎಷ್ಟಿದೆ ಮತ್ತೆ ಅದೆಲ್ಲ ನಾವು ಈ PDF ಇಂದ ನೋಡೋಣ. ನೆಕ್ಸ್ಟ್ ಹಂಗೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಇಲ್ಲಿ ಫೀಸ್ ಬಗ್ಗೆ ಇದೆ. ಸೊ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಏನಾದರೂ ನಿಮ್ದು CGPA SGPA ಅಲ್ಲಿ ಇದ್ರೆ ಅದನ್ನ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನಾನು ಲಾಸ್ಟ್ ಇದು ಯಾವ್ದು RRB ನೋಟಿಫಿಕೇಶನ್ RRB ಅಪ್ಲೈ ಮಾಡೋ ವಿಡಿಯೋನ ನೀಟಾಗಿ ಮಾಡಿದ್ದೀನಿ. ಸೊ ಅದನ್ನ ಒಂದ್ಸರಿ ನೋಡ್ಕೊಳ್ಳಿ. ಸೇಮ್ ಮೆಥಡ್ ಇದೆ ಅಪ್ಲೈ ಮಾಡೋದು. ಓಕೆ, ಸೊ ಇದು ಕ್ರೆಡಿಟ್ ಸ್ಕೋರ್ ಬಗ್ಗೆ ಇರುತ್ತೆ. ಸೊ ಕ್ರೆಡಿಟ್ ಸ್ಕೋರ್, ಕ್ರೆಡಿಟ್ ಹಿಸ್ಟ್ರಿ ಅಂತಂತಂದ್ರೆ ಇವಾಗ ಲೋನ್ ಏನಾದ್ರು ತಗೊಂಡಿದ್ರೆ ನಮ್ಮ ಅಕೌಂಟ್ಸ್ ನೇಮ್ ಅಲ್ಲಿ ಲೋನ್ ಏನಾದ್ರು ಇದೆ, ಸೊ ನಾವು ಇದರ್ ಬ್ಯಾಂಕ್ ಅವರಿಂದ NOC ತಗೊಂಡ್ಬರ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಮ್ದು ಸೊ ಕ್ರೆಡಿಟ್ ಸ್ಕೋರ್ ಸೊ ಮಿನಿಮಮ್ 600+ ಇರ್ಬೇಕಾಗುತ್ತೆ. ಓಕೆ, ಸೊ ಇದು ಯಾವ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಸೊ ಇದಿರುತ್ತೆ. ಸೊ ನಮ್ದು SBI ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತಲ್ಲ, ಸೊ ಆ ಟೈಮಲ್ಲಿ ನಾನು ಎಲ್ಲ ನೀಟಾಗಿ ವಿಡಿಯೋ ಮಾಡ್ತೇನೆ. ಸೊ ಯಾವ್ಯಾವ ತರ ನಡೆಯುತ್ತೆ ಮತ್ತೆ ಏನೇನ್ ಡಾಕ್ಯುಮೆಂಟ್ಸ್ ನೀಟಾಗಿ ಕೇಳ್ತಾರೆ ಅನ್ನೋದು ನಾನು ನಿಮ್ಗೆ ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಯಾಕಂದ್ರೆ ನಿಮ್ಗೂ ಕೂಡ ನೆಕ್ಸ್ಟ್ ಏನಾದ್ರು ಅಪಾಯಿಂಟ್ಮೆಂಟ್ ಆದ್ರೆ ಸೊ ಇಲ್ಲಿ ಅರ್ಥ ಆಗುತ್ತೆ ನಿಮ್ಗೆ. ಸೊ ಇಲ್ಲಿ ಫೀಸ್ ಅಂತ ಬಂದ್ರೆ IBPS ಕ್ಲರ್ಕ್ಗೆ ಸೊ 175 ಇದೆ. ಯಾರು SC ST PWD ಇವ್ರಿಗೆ. ಸೊ ಈ ಕ್ಯಾಂಡಿಡೇಟ್ಸ್ಗೆ 175 ಇದೆ. ಸೊ ಅಪಾರ್ಟ್ ಫ್ರಮ್ ದೀಸ್ ಕ್ಯಾಂಡಿಡೇಟ್ಸ್ ಎಲ್ಲ ಕ್ಯಾಂಡಿಡೇಟ್ಸ್ಗೆ 850. ಸೊ ಇವಾಗ EWS ಕೂಡ ರಿಸರ್ವೇಶನ್ ಇದೆ, ಬಟ್ ಅದೇನಂತಂದ್ರೆ ಫೀಸ್ ಕನ್ಸೆಷನ್ ಇರೋದಿಲ್ಲ ಇಲ್ಲಿ. ಓಕೆ, ಸೊ ಎಲ್ಲರಿಗೂ ಅದರ್ ದೆನ್ ದೀಸ್ ಕ್ಯಾಟಗರಿ ಸೊ ಎಲ್ಲರಿಗೂ ಏನಂತಂದ್ರೆ 850 ಫೀಸ್ ಇರುತ್ತೆ ಎಕ್ಸಾಮ್ಗೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಸಬ್ಜೆಕ್ಟ್ ವೈಸ್ ನೋಡ್ತಾ ಹೋದ್ರೆ ಕಂಪ್ಲೀಟ್ ಐ ಬಿ ಪಿ ಎಸ್ ಮತ್ತೆ SBI ಇದು ಸಿಲೆಬಸ್ ಸೇಮ್ ಇರುತ್ತೆ. SBI ಪ್ರಿಲಿಮ್ಸ್. ಓಕೆ, ಪ್ರಿಲಿಮ್ಸ್ ಅಲ್ಲಿ ಫಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ, ಆಮೇಲೆ ನ್ಯೂಮರಿಕಲ್ ಎಬಿಲಿಟಿ ಇರುತ್ತೆ, ಕ್ವಾಂಟ್ಸ್, ಆಮೇಲೆ ರೀಸನಿಂಗ್ ಇರುತ್ತೆ. ಓಕೆ, ಸೊ ಎಲ್ಲದಕ್ಕೂ 20 ಮಿನಿಟ್ಸ್ ಇರುತ್ತೆ. ಇಲ್ಲಿ 20 ಮಿನಿಟ್ಸ್ ಇರುತ್ತೆ. ಓಕೆ, ಇಲ್ಲಿ ಆಮೇಲೆ ಇಲ್ಲಿ ಸೆಕ್ಷನಲ್ ಇರುತ್ತೆ. ಓಕೆ, ಸೊ RRBs ಅಲ್ಲಿ ಸೊ RRB ಮತ್ತೆ IBPS ಕ್ಲರ್ಕ್ IBPS PO ನಲ್ಲಿ ಸೆಕ್ಷನಲ್ ಇರುತ್ತೆ. ಸೊ ವೆರಾಸ್ ಇನ್ SBI ನಲ್ಲಿ ಏನಾಗುತ್ತೆ ಅಂದ್ರೆ ಸೆಕ್ಷನಲ್ ಇರೋದಿಲ್ಲ. ಓಕೆ, ಸೊ ಇಲ್ಲಿ ಸೆಕ್ಷನಲ್ ಟೈಮಿಂಗು ಇರುತ್ತೆ, ಸೆಕ್ಷನಲ್ ಕಟ್ ಆಫ್ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಇಂಗ್ಲಿಷ್ ಸಬ್ಜೆಕ್ಟ್ ಇರುತ್ತೆ. ಸೊ 30 ಕ್ವಶನ್ಸ್ ಇರುತ್ತೆ, ಆಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 30 ಇರುತ್ತೆ. ಆಮೇಲೆ ಕ್ವಾಂಟ್ಸ್ಗೆ 35 ಮಿನಿಟ್ಸ್, ಸಾರಿ 35 ಕ್ವಶನ್ಸ್, ಆಮೇಲೆ 35 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಟೋಟಲ್ ಎವ್ರಿ ಯಾವುದು ಸೆಕ್ಷನ್ಗೂ ಕೂಡ 20 ಮಿನಿಟ್ಸ್ ಇದೆ. ಟೋಟಲ್ 1 ಅವರ್ ಎಕ್ಸಾಮ್ ನಡೆಯುತ್ತೆ. ಓಕೆ, CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಸೊ ಫ್ರೆಶರ್ಸ್ ಇವಾಗ ಇದೇ ವರ್ಷ ಅಪ್ಲೈ ಮಾಡ್ತೀನಿ ಅಂದ್ರೆ ಒಂಚೂರು ನೀಟಾಗಿ ನೋಡ್ಕೊಳ್ಳಿ. ಸೊ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋರಿಗೆ ಈ ಸಬ್ಜೆಕ್ಟ್ ಬಗ್ಗೆ ಮತ್ತೆ ಟೆಸ್ಟ್ ಯಾವ್ಯಾವ ತರ ನಡೆಯುತ್ತೆ ಅನ್ನೋದು ಆಗಿರುತ್ತೆ. ಸೊ ಆಮೇಲೆ ಇದು ಮೇನ್ಸ್. ಓಕೆ, ಇದು ಮೇನ್ ಸಿಲೆಬಸ್ ಆಗಿರುತ್ತೆ. ಮೇನ್ಸ್ ಅಲ್ಲಿ ಅಡಿಷನಲ್ ಆಗಿ ಏನ್ ಬರುತ್ತೆ ಅಂತಂದ್ರೆ ಯಾವ್ದು ರೀಸನಿಂಗ್, ಕ್ವಾಂಟ್ಸ್, ಇಂಗ್ಲಿಷ್ ಜೊತೆಗೆ ಇಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಫಿನಾನ್ಷಿಯಲ್ ಅವೇರ್ನೆಸ್ ಆರ್ ಜನರಲ್ ಅವೇರ್ನೆಸ್, ದಟ್ ಈಸ್ ವಿಷಯ ಕರೆಂಟ್ ಅಫೇರ್ಸ್. ಓಕೆ, ಸೊ ಕರೆಂಟ್ ಅಫೇರ್ಸ್ ಅಡಿಷನಲ್ ಆಗುತ್ತೆ. ಓಕೆ, ಇದು ಮೇನ್ಸ್ಗೆ ಇಲ್ಲಿ ನೋಡಿ ಟೋಟಲ್ 35 ಮಿನಿಟ್ಸ್ ಇದೆ. ಯಾವ್ದಕ್ಕೆ ಫಿನಾನ್ಷಿಯಲ್ ಅವೇರ್ನೆಸ್ ಜನರಲ್ ಅವೇರ್ನೆಸ್ಗೆ. ಆಮೇಲೆ ಇಂಗ್ಲಿಷ್ಗೆ 35 ಮಿನಿಟ್ಸ್ ಇದೆ. ಸೊ ರೀಸನಿಂಗ್ಗೆ 45 ಮಿನಿಟ್ಸ್ ಮತ್ತೆ ಕ್ವಾಂಟ್ಸ್ಗೆ 45 ಮಿನಿಟ್ಸ್ ಇದೆ. ಟೋಟಲ್ 160 ಮಿನಿಟ್ಸ್ ಎಕ್ಸಾಮ್ ನಡೆಯುತ್ತೆ. ಆಮೇಲೆ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 190, ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 200. ಸೊ ಯಾಕಂತಂದ್ರೆ ಇಲ್ಲಿ ರೀಸನಿಂಗ್ ಅದಕ್ಕೆ ಇಂಟು 155 ಆಗುತ್ತೆ. ಸೊ ಇಲ್ಲಿ ನೋಡಿ, ಸೊ ಇದು ಟೋಟಲ್ ಆಯ್ತು. ಓಕೆ, ಯಾವುದು ಮೇನ್ಸ್ ಆಯ್ತು. ನೆಕ್ಸ್ಟ್ ಇಲ್ಲಿ ಇವಾಗ
ಸೊ ಇಲ್ಲಿ ನೋಡಿ ಅಪ್ಲೈಟ್, ಸೊ ವೇಕೆನ್ಸೀಸ್ ಇದೆ, ವರ್ಜನ್ ಆಫ್ ಟೆಸ್ಟ್ಸ್ ಇದೆ. ಸೊ ಇದು ವೇಕೆನ್ಸೀಸ್ ಅಲ್ಲ, ಇದು ಲ್ಯಾಂಗ್ವೇಜ್ ಇದೆ. ಓಕೆ, ಸೊ ಇವಾಗ ಬೇರೆ ಸ್ಟೇಟ್ ಅವರಿಂದ, ಸೊ ಇಲ್ಲಿ ಸ್ಟೇಟ್ ಇಂದ ಬೇರೆ ಸ್ಟೇಟಿಗೆ ಹಾಕಕ್ ಹೋದ್ರೆ, ಬೇರೆ ಸ್ಟೇಟ್ ಇಂದ ಇಲ್ಲಿ ಹಾಕೇ ಹಾಕ್ತಾರೆ ಅಫ್ಕೋರ್ಸ್. ಸೊ ನಿಮ್ ಕರ್ನಾಟಕದವ್ರು ಬೇರೆ ಸ್ಟೇಟಿಗೆ ಹಾಕಕ್ ಹೋದ್ರೆ, ಸೊ ಇಟ್ಸ್ ಇಂಪಾಸಿಬಲ್ ಆಕ್ಚುಲಿ. ಸೊ ಇಫ್ ಏನಾದ್ರು ಬೇರೆ ಸ್ಟೇಟ್ ಅಲ್ಲಿ ಹಾಕೋದು, ಅಲ್ಲಿನ ಲ್ಯಾಂಗ್ವೇಜಸ್ ಯಾವ್ದು ಇರುತ್ತೆ ಅಂತ. ಸೊ ಇಲ್ಲಿ ನೋಡಿ, ನಿಮ್ ಕರ್ನಾಟಕದಲ್ಲಿ ಲೋಕಲ್ ಅಲ್ವಾ ನಾವು, ಸೊ ಕನ್ನಡ ಮ್ಯಾಂಡೇಟರಿ ಎಲ್ಲರಿಗೆ ಅಫ್ಕೋರ್ಸ್ ಬಂದೇ ಬರುತ್ತೆ. ಅಪಾರ್ಟ್ ಫ್ರಮ್ ದಟ್ ಕೊಂಕಣಿ ಇದೆ, ಕೊಂಕಣಿ ಯಾರಿಗೆ ಬರುತ್ತೆ ಅವ್ರು ಕೊಂಕಣಿ ಹಾಕ್ಬೋದು, ಆಮೇಲೆ ಕನ್ನಡ ಇದೆ. ಸೊ ಇಲ್ಲಿ ಹಿಂದಿ ಇಂಗ್ಲಿಷ್ ಕೊಟ್ಟಿದ್ದಾರೆ. ಸೊ ಓಕೆ, ಮುಂದೆ ಏನಾಗುತ್ತೆ ಅಂತ, ಬಟ್ ಕನ್ನಡಿಗ ಆದ್ಯತೆ ಕೊಡ್ಲಿ ಅಂತ. ಲ್ಯಾಂಗ್ವೇಜಸ್ ಬಗ್ಗೆ ಆಗಿತ್ತು. ನೆಕ್ಸ್ಟ್, ಸೊ ಇಲ್ಲಿ ನೋಡಿ, ಪ್ಲೀಸ್ ನೋಟ್ ದಟ್ ದ ಕ್ಯಾಂಡಿಡೇಟ್ ವಿಲ್ ನಾಟ್ ಬಿ ಪರ್ಮಿಟೆಡ್ ಟು ಅಪಿಯರ್ ಫಾರ್ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ಇರಲಿಲ್ಲ ಅಂತಂದ್ರೆ, ಸೊ ನಾವು ಪ್ರತಿ ಎಕ್ಸಾಮ್ಗೂ ಕೂಡ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ಪ್ರೀ ಎಕ್ಸಾಮ್ಸ್ ಹೋಗ್ಬೇಕಾದ್ರೆ ಅಡ್ಮಿಟ್ ಕಾರ್ಡ್ ಬೇಕಾಗತ್ತೆ. ಸೊ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡ್ತಾರಲ್ಲ, ಸೊ ಅಡ್ಮಿಟ್ ಕಾರ್ಡ್ ಜೊತೆಗೆ ಒಂದು ಒರಿಜಿನಲ್ ಐ ಡಿ. ಸೊ ಯಾವ್ದು ನಾವಿಲ್ಲಿ ಮೆನ್ಷನ್ ಮಾಡಿರ್ತೀವಲ್ಲ ಅಪ್ಲಿಕೇಶನ್ ಅಲ್ಲಿ, ಸೊ ಅದರ ಒರಿಜಿನಲ್ ಐ ಡಿ ಪ್ಲಸ್ ಅದ್ರದ್ದು ಫೋಟೋ ಕಾಪಿ. ಸೊ ಇನ್ ಅಡಿಷನ್ ಟು ದಿಸ್, ಪ್ಲಸ್ ಫೋಟೋಸ್. ಯಾವ ಫೋಟೋ ನಾವು ಅಪ್ಲಿಕೇಶನ್ ಅಲ್ಲಿ ಹಾಕಿರ್ತೀವಲ್ಲ, ಸೊ ಅದೇ ಪಾಸ್ಪೋರ್ಟ್ ಸೈಜ್ ಫೋಟೋನ ಕ್ಯಾರಿ ಮಾಡಿ. ಮಿನಿಮಮ್ 3 ಫೋಟೋಸ್ನ ಕ್ಯಾರಿ ಮಾಡಬೇಕಾಗುತ್ತೆ ಪ್ರತಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಓಕೆ, ಸೊ ಮೇನ್ಸ್ ಎಕ್ಸಾಮ್ ಅಂತ ಬಂತಂದ್ರೆ, ಮೇನ್ಸ್ ಎಕ್ಸಾಮ್ ಅಲ್ಲಿ ಸೊ ಪ್ರಿಲಿಮ್ಸ್ ಎಕ್ಸಾಮ್ ಕ್ಲಿಯರ್ ಆಗಿರುತ್ತಲ್ಲ, ಅದನ್ನ ನಾವು ಅಡ್ಮಿಟ್ ಕಾರ್ಡ್ ನಮ್ ಜೊತೆ ತಗೊಂಡ್ಬಂದಿರ್ತೀವಿ. ಓಕೆ, ಸೊ ಆ ಅಡ್ಮಿಟ್ ಕಾರ್ಡ್ ಜೊತೆಗೆ ಸೊ ಇದೆಲ್ಲ ಡಾಕ್ಯುಮೆಂಟ್ಸ್ ಕೂಡ ಮತ್ತೆ ಫೋಟೋಸ್ ತಗೊಂಡ್ ಹೋಗ್ಬೇಕು, ಮತ್ತೆ ಒರಿಜಿನಲ್ ಐ ಡಿ, ಜೆರಾಕ್ಸ್ ಐ ಡಿ ತಗೊಂಡ್ ಹೋಗ್ಬೇಕು. ಸೊ ಫೋಟೋಸ್, ಪ್ರಿಲಿಮ್ಸ್ ಅಡ್ಮಿಟ್ ಕಾರ್ಡ್, ಮೇನ್ಸ್ ಅಡ್ಮಿಟ್ ಕಾರ್ಡ್, ಸೊ ಇದೆಲ್ಲ ಮೇನ್ಸ್ ತಗೊಂಡ್ ಹೋಗ್ಬೇಕು. ಸೊ ಈ ಡಾಕ್ಯುಮೆಂಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ಮಿಸ್ ಆಗಿತ್ತು ಅಂತಂದ್ರೂ ಕೂಡ ಸೊ ಎಕ್ಸಾಮ್ ಬರೆಯಕ್ಕೆ ಅಲೋ ಮಾಡೋದಿಲ್ಲ, ತುಂಬಾ ಸ್ಟ್ರಿಕ್ಟ್ ಇರುತ್ತೆ. ಸೊ ಇಲ್ಲಿ ನೆಗೆಟಿವ್ ಇದೆ ಒಂದ್ ಆನ್ಸರ್ಗೆ -0.25 ಇದೆ. ಸೊ ಆಮೇಲೆ ನೆಕ್ಸ್ಟ್ ಸ್ಕೋರ್ಸ್. ಸೊ ಫೈನಲ್ ಲಿಸ್ಟ್ ಅಲ್ಲಿ ಬರ್ಬೇಕಾದ್ರೆ, ಸೊ ಬ್ಯಾಂಕಿಂಗ್ ಎಕ್ಸಾಮ್ಸ್ ನಲ್ಲಿ ಯಾವುದೇ ಎಕ್ಸಾಮ್ಸ್ ಅಲ್ಲಿ ಕೂಡ ಪ್ರಿಲಿಮ್ಸ್ ಕನ್ಸಿಡರ್ ಮಾಡಲ್ಲ. ಸೊ ಪ್ರಿಲಿಮ್ಸ್ ಜಸ್ಟ್ ಇಟ್ ಈಸ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಫಾರ್ ಮೇನ್ಸ್. ಓಕೆ, ಸೊ ಮೇನ್ಸ್ ಫೈನಲ್ ಸ್ಕೋರ್ ಎಷ್ಟಾಗತ್ತಲ್ಲ, ಅದನ್ನ ಕ್ಲರಿಕಲ್ ಲೆವೆಲ್ ಎಕ್ಸಾಮಿನೇಷನ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ಮೇನ್ಸ್ ಪ್ಲಸ್ ಇಂಟರ್ವ್ಯೂ ಸ್ಕೋರ್ ಇತ್ತಲ್ಲ, ಸೊ ಅದು PO ಎಕ್ಸಾಮಿನೇಷನ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ರಿಲೇಟೆಡ್ ಟು ಎಕ್ಸಾಮಿನೇಷನ್ ಸೆಂಟರ್ಸ್, ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಯಾವ್ದಿದೆ ಅಂತಂದ್ರೆ, ಸೊ ನಾವು ಯಾವ ಸ್ಟೇಟ್ ಇಂದ ಅಪ್ಲೈ ಮಾಡ್ತೀವಿ ಸೆಂಟರ್ಸ್ ಅಲ್ಲೇ ಇರುತ್ತೆ. ಸೊ ಕರ್ನಾಟಕದಲ್ಲಿ ಲಿಸ್ಟ್ ಕೊಟ್ಟಿರ್ತಾರೆ. ಸೊ ಎಕ್ಸಾಮ್ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಇದೆ, ನೋಡ್ಕೊಳ್ಳಿ, ಓದಿ. ಆಮೇಲೆ ಅಪ್ಲಿಕೇಶನ್ ಡೀಟೇಲ್ಸ್ ಇದೆ. ಸೊ ನಾನು RRB ಹೇಳಿದ್ನಲ್ಲ, ಸೊ ಅಪ್ಲಿಕೇಶನ್ ಡೀಟೇಲ್ಸ್ ಅದ್ರ ಬಗ್ಗೆ ನೀಟ್ ಆಗಿದೆ, ಸೇಮ್ ಟು ಸೇಮ್ ಇದೆ. ಸೊ ಫೋಟೋ ಇದೆ. ಆಮೇಲೆ ಸೊ ಇಲ್ಲಿ ಫೋಟೋ ಕ್ಯಾಪ್ಚರ್ ಬಗ್ಗೆ ಕೊಟ್ಟಿಲ್ಲ ಅನ್ಸೋದು, ಜಸ್ಟ್ ರಿಕ್ವೈರ್ಡ್ ಟು ಅಪ್ಲೋಡ್ ದೇರ್ ಫೋಟೋಗ್ರಾಫ್. ಸೊ ಇದಿಷ್ಟು ಇದೆ. ನೆಕ್ಸ್ಟ್, ಸೊ ಪೇಮೆಂಟ್ ಡೀಟೇಲ್ಸ್ ಇದೆ. ಸೊ ನಾನು ಓದಿಲ್ಲ ನೋಟಿಫಿಕೇಶನ್ ನೀಟಾಗಿ, ಸೊ ಇವಾಗಲೇ ಓದ್ತಾ ಇದ್ದೆ. ನೆಕ್ಸ್ಟ್, ಓಕೆ, ಸೊ ಜನರಲ್ ಇನ್ಸ್ಟ್ರಕ್ಷನ್ಸ್ ಇದೆ, ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದ್ಕೊಳ್ಳಿ. ಸೊ ಆಲ್ರೆಡಿ ಇವಾಗ ಎಕ್ಸ್ಪೀರಿಯನ್ಸ್ ಇರೋರಿಗೆಲ್ಲ ನೀಟಾಗಿ ಗೊತ್ತಿರುತ್ತೆ. ಸೊ ಫ್ರೆಶರ್ಸ್ ಯಾರಾದ್ರೂ ಇದ್ರೆ ಒಂಚೂರು ನೀಟಾಗಿ ನೋಡ್ಕೊಳ್ಳಿ ಯಾವ ತರ ಅಪ್ಲೈ ಮಾಡೋದು ಮತ್ತೆ ಲಾಸ್ಟ್ ವಿಡಿಯೋ ಇಂದ. ಸೊ ಇದು ನೋಟಿಫಿಕೇಶನ್ ನೋಡ್ಕೊಳ್ಳಿ. ಸೊ ಆಮೇಲೆ ಇದ್ರದ್ದು ಯಾವುದು ಹ್ಯಾಂಡ್ ರೈಟಿಂಗ್ ಸಿಂಪಲ್ದು ಅದ್ರ ಬಗ್ಗೆ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ಇದೆಲ್ಲ ಇದೆ, PDF, ಕಾಲ್ ಲೆಟರ್ಸ್. ಸೊ ಇಲ್ಲಿ ವೇಕೆನ್ಸೀಸ್ ಬರೋದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ವಿಡಿಯೋ ಇಸ್, ಸೊ ವೇಕೆನ್ಸೀಸ್ ಬರೋದಾದ್ರೆ ಸ್ಟೇಟ್ ವೈಸ್ ವೇಕೆನ್ಸೀಸ್ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗಳಿಂದ ಸೊ 11 ಬರುತ್ತಲ್ಲ ಎಕ್ಸೆಪ್ಟ್ SBI. ಸೊ ಈ ಬ್ಯಾಂಕ್ಸ್ ಗಳಿಂದ ಸೊ ಯಾವ ಬ್ಯಾಂಕ್ ಅಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅನ್ನೋದು ಸೊ ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಸೊ ನಾವು ಡೈರೆಕ್ಟ್ ಆಗಿ ಕರ್ನಾಟಕಕ್ಕೆ ಬರೋದಾದ್ರೆ, ಕರ್ನಾಟಕದಲ್ಲಿ ಎಷ್ಟಿದೆ ನೋಡೋಣ, ಯಾವ ಬ್ಯಾಂಕ್ಸ್ ಎಷ್ಟು ರಿಪೋರ್ಟ್ ಮಾಡಿದೆ ಅಂತ ಇಲ್ಲಿವರೆಗೂ. ಸೊ ಏನಾಗುತ್ತೆ ಅಂದ್ರೆ ವೇಕೆನ್ಸೀಸ್ ಇಲ್ಲಿ, ಸೊ ಇವಾಗ ನೋಟಿಫಿಕೇಶನ್ ಆಗಿದೆಯಲ್ಲ, ಸೊ ಇವಾಗ ವೇಕೆನ್ಸೀಸ್ ಮತ್ತೆ ಫೈನಲ್ ವೇಕೆನ್ಸೀಸ್ ಕೂಡ ವೇರಿ ಆಗುತ್ತೆ, ಆಡ್ ಆಗ್ತಾ ಹೋಗುತ್ತೆ. ಬ್ಯಾಂಕ್ಸ್ ಗಳು ಫೈನಲ್ ಲಿಸ್ಟ್ ಬರೋವರೆಗೂ ಆಡ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನೋಡಿ ಬ್ಯಾಂಕ್ ವೈಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಕರ್ನಾಟಕದಲ್ಲಿ, ಸೊ ಬ್ಯಾಂಕ್ ಆಫ್ ಬರೋಡಾ ಸೊ ಯಾವುದೇ ಕ್ಯಾಟಗರಿ ಕೂಡ ಇನ್ನು ನಾಟ್ ರಿಪೋರ್ಟ್. ಸೊ NR ಅಂದ್ರೆ ನಾಟ್ ರಿಪೋರ್ಟ್. ಸೊ ಇನ್ನು ವೇಕೆನ್ಸೀಸ್ ಕೂಡ ರಿಪೋರ್ಟ್ ಮಾಡಿಲ್ಲ. ಸೊ ಬ್ಯಾಂಕ್ ಆಫ್ ಬರೋಡಾ ತುಂಬಾ ವೇಕೆನ್ಸೀಸ್ ರಿಪೋರ್ಟ್ ಮಾಡುತ್ತೆ. ಓಕೆ, ಸೊ ಇನ್ನು ವೇಕೆನ್ಸೀಸ್ ಬರೋದಿದೆ. ಸೊ ಇನ್ನು ಬ್ಯಾಂಕ್ ಆಫ್ ಇಂಡಿಯಾ ಸೊ ಓನ್ಲಿ 1 ವೇಕೆನ್ಸಿ OBC ಗೆ ರಿಪೋರ್ಟ್ ಮಾಡಿದೆ. ಸೊ ಆಮೇಲೆ ಜನರಲಿ 4 ವೇಕೆನ್ಸೀಸ್ ರಿಪೋರ್ಟ್ ಮಾಡಿದೆ. ಸೊ ಟೋಟಲ್ ಇಲ್ಲಿ
5 ವೇಕೆನ್ಸೀಸ್ ಯಾವುದು ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇನ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರಕ್ಕೆ ಬಂದ್ರೆ, ಸೊ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೂಡ ನಾಟ್ ರಿಪೋರ್ಟೆಡ್. ಸೊ ಇನ್ ಕೆನರಾ, ಸೊ ಕರ್ನಾಟಕ ಬ್ಯಾಂಕ್ ಅಂದ್ರೆ ಕರ್ನಾಟಕದ ಬ್ಯಾಂಕ್. ಸೊ ಓಕೆ, ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ ಇರೋದ್ರಿಂದ ಸೊ ಕರ್ನಾಟಕ ನಮ್ ಕನ್ನಡಿಗರ ಬ್ಯಾಂಕ್ ಅಂತ ಕೂಡ ನಾವು ಅನ್ಬೋದು. ಸೊ ಕೆನರಾ ಬ್ಯಾಂಕು ಎಸ್ ಗೆ 63 ವೇಕೆನ್ಸೀಸ್, ಎಸ್ ಟಿ ಕ್ಯಾಟಗರಿಗೆ 34 ವೇಕೆನ್ಸೀಸ್ ಆದ್ರೆ ಇಲ್ಲಿ ಒ ಬಿ ಸಿ ಕ್ಯಾಟಗರಿ ಅವರಿಗೆ ಸೊ 85 ವೇಕೆನ್ಸೀಸ್ ಇದೆ. ಆಮೇಲೆ ಇ ಡಬ್ಲ್ಯೂ ಎಸ್ ಜನರಲ್ 146 ವೇಕೆನ್ಸೀಸ್ ಇದೆ. ಟೋಟಲ್ ಯಾವುದು ಕೆನರಾ ಬ್ಯಾಂಕ್ ಇಂದಾನೆ ಕೂಡ 64 ವೇಕೆನ್ಸೀಸ್ ಇದೆ. ಸೊ ಹ್ಯೂಜ್ ವೇಕೆನ್ಸೀಸ್ ಫ್ರಮ್ ಕೆನರಾ ಬ್ಯಾಂಕ್. ಸೊ ಯಾಕಂದ್ರೆ ಪ್ರತಿ ವರ್ಷ ಕೆನರಾ ಬ್ಯಾಂಕ್ ಇಂದ ಹ್ಯೂಜ್ ವೇಕೆನ್ಸೀಸ್ ಬರುತ್ತೆ ಕರ್ನಾಟಕದಾಗ. ಯಾಕಂದ್ರೆ ಬ್ರಾಂಚಸ್ ಜಾಸ್ತಿ ಇರೋದ್ರಿಂದ, ಸೊ ಬಿಸ್ನೆಸ್ ಜಾಸ್ತಿ ಇರೋದ್ರಿಂದ ಕೆನರಾ ಬ್ಯಾಂಕ್ ಇಂದಾನೆ ಪ್ರತಿ ವರ್ಷ ಕೂಡ ನಾವು ಬರುವಂತ ಉಳಿದುಗಳ ಬ್ಯಾಂಕ್ಗಳಿಗಿಂತ ಜಾಸ್ತಿ ವೇಕೆನ್ಸೀಸ್ ಕೆನರಾದಲ್ಲೇ ಇರುತ್ತೆ. ಓಕೆ, ಆಮೇಲೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಟೋಟಲ್ 49 ವೇಕೆನ್ಸೀಸ್ ಇದೆ. ಕ್ಯಾಟಗರಿ ವೈಸ್ ನೋಡ್ಕೊಳ್ಳಿ, ಟೋಟಲ್ 49 ಇದೆ. ಆಮೇಲೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ 14 ಇದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 15 ಇದೆ. ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ 10 ವೇಕೆನ್ಸೀಸ್ ಇದೆ. ಯುಕೋ ಬ್ಯಾಂಕ್ ಇನ್ನೂ ರಿಪೋರ್ಟ್ ಮಾಡಿಲ್ಲ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿಲ್ಲ. ಸೊ ಈ ಯುಕೋ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ ವೇಕೆನ್ಸೀಸ್ ಬರೋದು ಸುಮಾರು ಬರುತ್ತೆ ಇನ್ನು. ಓಕೆ, ಸೊ ಇನ್ನು ಕಂಪ್ಲೀಟ್ ಆಗಿ ಸೊ ಇನ್ನು ಅಪ್ಡೇಟ್ ಆಗ್ತಾ 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 ವೇಕೆನ್ಸೀಸ್. ಓಕೆ, ಸೊ ಇಲ್ಲಿ ಟೋಟಲ್ ವೇಕೆನ್ಸೀಸ್ ನಾವು ನೋಡೋದಾದ್ರೆ ಇಲ್ಲಿ, ಸೊ ಟೋಟಲ್ ವೇಕೆನ್ಸೀಸ್ 457 ಇದೆ. ಸೊ ಇಲ್ಲಿವರೆಗೂ. ಓಕೆ, ಸೊ ಜನರಲ್ ಅವರಿಗೆ 191 ಇದೆ. ಓಕೆ, ಸೊ ಟೋಟಲ್ ವೇಕೆನ್ಸೀಸ್ 457 ಇದೆ. ಸೊ ಇನ್ನು ಆಡ್ ಅಪ್ ಆಗ್ತಾ ಹೋದ್ರೆ ಅರೌಂಡ್ ಮೇ ಬಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ 600 ಪ್ಲಸ್. ಸೊ ಇಟ್ಸ್ ಹ್ಯೂಜ್ ಆಪರ್ಚುನಿಟಿ ಫಾರ್ ಕರ್ನಾಟಕ ಕ್ಯಾಂಡಿಡೇಟ್ಸ್. ಸೊ ಬಿಡಕ್ ಹೋಗ್ಬೇಡಿ ಈ ಆಪರ್ಚುನಿಟಿ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಇವಾಗ ಆಲ್ರೆಡಿ RRB ಪ್ರಿಪೇರ್ ಆಗ್ತಿದ್ರಲ್ಲ, ಸೊ ಇನ್ನೊಮ್ಮೆ ಪ್ರಿಲಿಮ್ಸ್ ಅಂತೂ ಕೂಡ ಸೊ ಅಲ್ಲಂಗ್ ಥರೋಲಿ ಪ್ರಿಪೇರ್ ಆಗಿರುತ್ತೆ. ಸೊ ಎಲ್ಲ ಎಕ್ಸಾಮ್ಸ್ ಗೊತ್ತು. ಓಕೆ, ಸೊ ಆಮೇಲೆ ಮೇನ್ಸ್ ಏನ್ ಮಾಡಿ ಅಂತಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಇಂಗ್ಲಿಷ್ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸೊ ಈ ಎಕ್ಸಾಮ್ಸ್ ಗಳಲ್ಲಿ ಇಂಗ್ಲಿಷ್ ಇಂಪಾರ್ಟೆಂಟ್ ಆಗುತ್ತೆ, ಸೊ RRB ಗಿಂತ. ಸೊ ಆದ್ಮೇಲೆ ಪಕ್ಕದ ಸ್ಟೇಟ್ ಅಲ್ಲಿ ನಾವು ನೋಡ್ತಾ ಹೋದ್ರೆ ಸೊ ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶ ಇಲ್ಲೇ ಆಗ್ತಾರಲ್ಲ ಅವರು, ಸೊ ಅದೊಂದು ಬೇಜಾರು. ಸೊ ಕನ್ನಡಿಗರಿಗಿಂತ ಅವ್ರಿಗೆ ಜಾಸ್ತಿ ಸಿಗ್ತಾ ಇದೆ. ಸೊ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಸ್ಟೇಟ್ ಅಲ್ಲಿ 2 to 3 ಅಟೆಂಪ್ಟ್ಸ್ ಮಾಡ್ಬಿಟ್ಟು ಆಗಿಲ್ಲ ಅಂತಂದ್ರೆ, ಸೊ ನಮ್ ಸ್ಟೇಟ್ ಅಲ್ಲಿ ಬಂದ್ಬಿಟ್ಟು, ಸೊ ಯಾಕಂದ್ರೆ ಕಟ್ ಆಫ್ ಕಮ್ಮಿ ಇರುತ್ತೆ, ಕಾಂಪಿಟೇಷನ್ ಕಮ್ಮಿ ಇದೆ ನಮ್ಮ ಕರ್ನಾಟಕದಲ್ಲಿ. So ಯಾಕಂದ್ರೆ ಅವೇರ್ನೆಸ್ ಇಲ್ಲ. ಸೊ ಅವೇರ್ನೆಸ್. ಸೊ ಈ ತರ ಎಕ್ಸಾಮ್ಸ್ ನೋಡಿ, ಇಲ್ಲಿ ನಮ್ದು ಬ್ಯಾಂಕಿಂಗ್ ಎಕ್ಸಾಮ್ಸ್ ಯಾವ ತರ ನಡೆಯುತ್ತೆ ಅಂತಂದ್ರೆ ಪ್ರತಿ ವರ್ಷ ನಡೆಯುತ್ತೆ. ಪ್ರತಿ ವರ್ಷ ವೇಕೆನ್ಸೀಸ್ ರಿಲೀಸ್ ಆಗುತ್ತೆ, ಪ್ರತಿ ವರ್ಷ ಎಕ್ಸಾಮ್ಸ್ ನಡೆಯುತ್ತೆ. ಸೊ ಇಲ್ಲಿ ನೀವು ಪ್ರಿಪೇರ್ ಆಗ್ಲೇಬೇಕು, ನೀವು ಗೌರ್ಮೆಂಟ್ ಜಾಬ್ ತಗೊಳ್ಳೇಬೇಕು, ಇದೇ ಓದಿ ಅಂತ ಅಲ್ಲ. ಸೊ ಯಾರಿಗ್ ನೆಸೆಸರಿ ಇದೆ ಒಂದು ಸೆಕ್ಯೂರ್ಡ್ ಜಾಬ್ ತಗೋಬೇಕು ಅಂತ ಅನ್ನೋರು ಜಸ್ಟ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ಬೋದು ಆರಾಮಾಗಿ. ಯಾಕಂದ್ರೆ ಸೊ ಕಂಪ್ಲೀಟ್ 8 to 9 months ಕಂಪ್ಲೀಟ್ ಪ್ರಿಪರೇಷನ್ ಕೊಟ್ರೆ ಸೊ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡ್ಕೋಬಹುದು. ಸೊ ಕಂಪ್ಲೀಟ್ ಆಗಿ ಕೊಟ್ರೆ, ಡೆಡಿಕೇಟೆಡ್ ಕೊಟ್ರೆ ವಿತ್ ಲಕ್. ಓಕೆ, ಸೊ ಇಲ್ಲ ಅಂತಂದ್ರೆ 2 years ಅಲ್ಲಿ ಆದ್ರೂ ಕೂಡ ಸೊ ಹಾಗೆ ಆಗುತ್ತೆ ಕ್ಲಿಯರ್. ಸೊ ಇಲ್ಲಿ ನೋಡಿ, ಸ್ಟೇಟ್ ಗೌರ್ಮೆಂಟ್ ಗೆ ಅಪ್ಲೈ ಮಾಡ್ತೀವಲ್ಲ ಎಕ್ಸಾಮ್ಸ್, ಸೊ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಏನಾಗುತ್ತೆ, ವೇಕೆನ್ಸೀಸ್ ಇಯರ್ಲಿ ಬರೋದಿಲ್ಲ. ಆಮೇಲೆ ಈ ವರ್ಷ ನೋಟಿಫಿಕೇಶನ್ ಆದ್ರೆ ಎಕ್ಸಾಮ್ ಮುಂದಿನ ವರ್ಷ ನಡೆಯುತ್ತೆ. ಅದ್ರಲ್ಲಿ ಸ್ಕ್ಯಾಮ್ ಆಗ್ಬೋದು, ಮತ್ತೆ ಸ್ಕ್ಯಾಮ್ ಆಗಿ ಸಾರ್ಟ್ ಔಟ್ ಆಗಿ ಎಲ್ಲ ನಮ್ದು ಅಪಾಯಿಂಟ್ಮೆಂಟ್ ಲೆಟರ್ ಬರಬೇಕಾದ್ರೆ ಒಂದು ಎಕ್ಸಾಮಿನೇಷನ್ ಪ್ರೋಸೆಸ್ ನಡೆಯೋದೇ 3 to 4 years ಆಗುತ್ತೆ. ಸೊ ಇವಾಗ ಏನಾದ್ರು ಬೇಸ್ ಹತ್ತಿದ್ರೆ ಸ್ಟೇಟ್ ಗೌರ್ಮೆಂಟ್ ಅದೆಲ್ಲ ಬರ್ದು ಒಂದು ಸೆಕ್ಯೂರ್ಡ್ ಜಾಬ್ ತಗೋಬೇಕು ಅಂದ್ರೆ, ಸೊ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇದ್ದ ಬೆಸ್ಟ್ ಆಫ್ ಕೋರ್ಸ್. ಸೊ ಕರ್ನಾಟಕದಲ್ಲಿ ನಮ್ಗೆ ಸಿಗ್ಲಿ ನಮ್ ಜಾಬ್ನ ಅನ್ನೋದು ಸೊ ಏನಂದ್ರೆ ಇಚ್ಛೆ ಇರುತ್ತೆ. ನೋಡಿ, ಕರ್ನಾಟಕದಲ್ಲಿ ಅಪ್ಲೈ ಮಾಡಿ. ಸೊ ಏನೇ ಇನ್ಫಾರ್ಮೇಶನ್ಸ್ ಬೇಕಿದ್ರು ನಾನು ಚಾನಲ್ ಕೊಡ್ತೀನಿ, ಕಾಮೆಂಟ್ ಮಾಡಿ, ಇಲ್ಲಾಂತಂದ್ರೆ ಗ್ರೂಪ್ ಇಂದ ಕೇಳ್ಕೊಳ್ಳಿ. ಸೊ ಗ್ರೂಪ್ ಅಲ್ಲಿ ಆಸ್ಪಿರೆಂಟ್ಸ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಇರೋರು ಇದ್ದಾರೆ, ಸೊ ಎಲ್ಲ ಗೊತ್ತಿರುತ್ತೆ, ಹೆಲ್ಪ್ ಮಾಡ್ತೀವಿ. ಯಾವುದು ಫ್ರೆಶರ್ ಕ್ಯಾಂಡಿಡೇಟ್ಸ್ ಇದ್ರೆ. ಸೊ ಆಮೇಲೆ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಏನೇ ಡೌಟ್ ಇದ್ರು ಗ್ರೂಪ್ ಅಲ್ಲಿ ಕೇಳಿ. ಲೆಟ್ಸ್ ಸ್ಟಡಿ ಅಲಾಂಗ್ ವಿತ್. ಓಕೆ, ಸೊ ಒಟ್ಟಿಗೆ ಸ್ಟಡಿ ಮಾಡಿದ್ರೆ, ಸೊ ನಾವು ಇವಾಗ ಬ್ಲೇಮ್ ಮಾಡ್ತೇವಲ್ಲ ಬೇರೆ ಸ್ಟೇಟ್ ಅವ್ರಿಗೆ, ಸೊ ಅವ್ರು ಬಂದಿಲ್ಲ ಆಗ್ತಾರೆ, ಅವ್ರು ಬಂದಿಲ್ಲ ಆಗ್ತಾರೆ. ಸೊ ಅದಕ್ಕಿಂತ ನಾವೇ ಒಂಚೂರು ಚೆನ್ನಾಗಿ ಓದ್ಬಿಟ್ಟು ಸೊ ನಮ್ಮಲ್ಲಿ ನಾವೇ ಸೆಕ್ಯೂರ್ ಮಾಡ್ಕೊಂಡ್ರೆ ಬೆಟರ್ ಅಲ್ವಾ. ಸೊ ಇಲ್ಲಿ ನೋಡಿ, ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ ಕರ್ನಾಟಕದಲ್ಲಿ. ಸೊ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಅಂದ್ರೆ ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಕಲಬುರ್ಗಿ ಇದೆ, ಹುಬ್ಬಳ್ಳಿ, ಆಮೇಲೆ ಮಂಗಳೂರು, ಮೈಸೂರು, ಆಮೇಲೆ ಶಿವಮೊಗ್ಗ, ಉಡುಪಿ ಇದೆ. ಓಕೆ, ಸೊ ಇದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸ್. ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್. ಇನ್ ಮೇನ್ಸ್ ಎಕ್ಸಾಮಿನೇಷನ್ಸ್ ಸೆಂಟರ್ ಬಂತ ಅಂದಾಗ ಕರ್ನಾಟಕದಲ್ಲಿ ಮೇನ್ಸ್ ಎಕ್ಸಾಮಿನೇಷನ್ ಸೆಂಟರ್ ನೋಡಿಲಿ, ಮೇನ್ಸ್ ಎಕ್ಸಾಮಿನೇಷನ್ ಸೆಂಟರ್ ಬೆಂಗಳೂರು ಕೊಟ್ಟಿದ್ದಾನೆ, ಆಮೇಲೆ ಧಾರವಾಡ ಕೊಟ್ಟಿದ್ದಾನೆ, ಹುಬ್ಬಳ್ಳಿ, ಕಲಬುರಗಿ ಕೊಟ್ಟಿದ್ದಾನೆ, ಆಮೇಲೆ ಮಂಗಳೂರು ಕೊಟ್ಟಿದ್ದಾನೆ. ಸೊ ಇಟ್ಸ್ ಬೆಟರ್. IBPS ಅವರು ಗುಲ್ಬರ್ಗನ ಆಡ್ ಮಾಡಿದ್ದಾರೆ. ಸೊ ಗುಲ್ಬರ್ಗ ಕಲಬುರಗಿಯಿಂದ ಅಪ್ಲೈ ಮಾಡೋರು ಸೊ ಮೇನ್ಸ್ ಎಕ್ಸಾಮ್ ಪ್ರತಿ ವರ್ಷ ಏನಾಗ್ತಿತ್ತು ಅಂತಂದ್ರೆ, ಸೊ ಇಲ್ಲಿ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು, ಇಲ್ಲ ಅಂತಂದ್ರೆ ಹುಬ್ಳಿ.
ಹುಬ್ಳಿ ಅವ್ರ ಧಾರವಾಡ. ಸೊ ಇಲ್ಲಿ ನೋಡಿ ಅದಕ್ಕೆ ಏನಾಯ್ತು ಅಂತಂದ್ರೆ ಹುಬ್ಳಿನೂ ಕೊಟ್ಟಿದ್ದಾನೆ, ಧಾರವಾಡ ಕೊಟ್ಟಿದ್ದಾನೆ. ಓಕೆ, ಸೊ ಕಲಬುರ್ಗಿ ಆಡ್ ಮಾಡಿದ್ದಾನೆ ಮೇನ್ಸ್ ಅಲ್ಲಿ. ಸೊ ಫಾರ್ಚುನೇಟ್ಲಿ ಮೇನ್ ಮೈಸೂರು ಇಲ್ಲ ಇಲ್ಲಿ. ಓಕೆ, ಮೇನ್ಸ್ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಮೈಸೂರು ಇಲ್ಲ. ಸೊ ನೋಡ್ಕೊಳ್ಳಿ, ನೋಡ್ಕೊಂಡು ಮೈಸೂರು ಬೆಂಗಳೂರಿಗೆ ಅಪ್ಲೈ ಮಾಡ್ಬೋದು. ಓಕೆ, ಸಿ ಕಲಬುರ್ಗಿ ಕೊಟ್ಟಿದ್ದಾನೆ. ಸೊ ದಟ್ಸ್ ಅ ಗುಡ್ ಥಿಂಗ್, ಮೇನ್ಸ್ ಎಕ್ಸಾಮಿನೇಷನ್ ಸೆಂಟರ್. ಸೊ ಇದು ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ಆಗಿತ್ತು. ಸೊ ವೇಕೆನ್ಸೀಸ್ ಅದೆಲ್ಲ ಆಗಿತ್ತು. ಸೊ ಇನ್ ಡಾಕ್ಯುಮೆಂಟ್ಸ್ ಏನಂತಂದ್ರೆ ಸೇಮ್ ಡಾಕ್ಯುಮೆಂಟ್ಸ್. ಸೊ ನಾನು RRB ಹೇಳಿದ್ನಲ್ಲ, ಸೊ ಸೇಮ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಇವಾಗ RRB ಯಾವ್ದಾವ್ದು ಸ್ಕ್ಯಾನ್ ಮಾಡಿದ್ದಾರೆ ಮತ್ತು ಯಾವ್ದಾವ್ದು ಎಡಿಟ್ ಮಾಡಿ ಇಟ್ಟಿದಾರಲ್ಲ, ಸೊ ಸೇಮ್ ಡಾಕ್ಯುಮೆಂಟ್ಸ್ ಅನ್ನು ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ಹ್ಯಾಂಡ್ ರಿಟರ್ನ್ ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಇದೆಯಲ್ಲ, ಅದೊಂದ್ಸರಿ ನೋಡ್ಕೊಳ್ಳಿ. ಸೊ SBIಗೆ IBPSಗೂ ಒಂದೊಂದು ಚೂರ್ ಡಿಫರೆನ್ಸ್ ಆಗಿರುತ್ತೆ. ಸೊ ಇಲ್ಲಿ ಏನ್ ಕೊಟ್ಟಿದಾರಲ್ಲ ಹ್ಯಾಂಡ್ ರಿಟರ್ನ್ ಸಿಂಪಲ್, ಸೊ ಅದನ್ನೇ ಬರ್ದು ಇನ್ನೊಂದ್ಸರಿ ಅಪ್ಲೋಡ್ ಮಾಡಿ. ಓಕೆ, ಸೊ ಅಫ್ಕೋರ್ಸ್ ಇಲ್ಲೂ ಕೂಡ ಫೋಟೋ ಕ್ಯಾಪ್ಚರ್ ಕೊಟ್ಟಿದ್ದಾರೆ, ಸೇಮ್ ಇದೆ. PS ಅವರು ಇದು ಹೊಸ ಆಡ್ ಮಾಡಿದೆ ಹೊಸದಾಗಿ, ಸೊ ಆಡೆಡ್ ಈ ವರ್ಷ. ಓಕೆ, ಸೊ ಇದು ಫೋಟೋ ಕ್ಯಾಪ್ಚರ್ ಬಗ್ಗೆ ನಾನು ಯಾವ ತರ ಅಪ್ಲೈ ಮಾಡ್ಬೋದು ಮತ್ತೆ ಯಾವ ತರ ಇದು ಮಾಡ್ಬೋದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡಿ ಒಂದ್ಸರಿ. ಸೊ ನೋಟಿಫಿಕೇಶನ್ ನೀಟಾಗಿ ಓದ್ಕೊಳ್ಳಿ, ಈ ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಇಟ್ಕೊಂಡು. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಯಾವ್ದು ಹ್ಯಾಂಡ್ ರಿಟರ್ನ್ ಸಿಂಪಲ್, ಸೊ ನೇಮ್ ಬರಿಬೇಕಿಲ್ಲ, ಸ್ಮಾಲ್ ಅಲ್ಲೇ ಬರಿಬೇಕಲ್ಲ. ಓಕೆ, ಸೊ ಎಲ್ಲ ಸ್ಮಾಲ್ ಲೆಟರ್ ಇರಲಿ, ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿಲ್ಲ. ಓಕೆ, ಸೊ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿಲ್ಲ, ಸೇಮ್ ಆಸ್ ದಟ್ ಆಫ್ RRB ತರನೇ ಇದೆ ಹ್ಯಾಂಡ್ ರಿಟರ್ನ್ ಸಿಂಪಲ್. ಒಂದ್ಸರಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಸೊ ಎಲ್ಲಾ ಡೀಟೇಲ್ಸ್ ನೋಡಿ ಅಪ್ಲೈ ಮಾಡಿ. ಏನೇ ಡೌಟ್ಸ್ ಇದ್ದು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಇಲ್ಲ ಅಂತಂದ್ರೆ ಗ್ರೂಪ್ ಅಲ್ಲಿ ಕೇಳಿ. ಓಕೆ, ಸೊ ಎಲ್ಲಾ ಕ್ಯಾಟಗರೀಸ್ ನೋಡ್ಕೊಳ್ಳಿ ನೀವು. ಕ್ಯಾಟಗರೀಸ್ ಪರ್ಟಿಕ್ಯುಲರ್ಲಿ ಇವಾಗ ನೋಡಿ, EWS ಕ್ಯಾಂಡಿಡೇಟ್ಸ್ ಫಸ್ಟ್ ನೋಡ್ಕೊಳ್ಳಿ, ಎಲಿಜಿಬಿಲಿಟಿ ಕ್ರೈಟೇರಿಯಾ. ಸೊ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡ್ಕೊಂಡು ನಿಮ್ದು EWS ಸರ್ಟಿಫಿಕೇಟ್ ಆಗುತ್ತೆ ಅಂತ ಅನ್ಸಿದ್ರೆ, ಸೊ EWS ಕ್ಯಾಟಗರಿಯಿಂದ ಅಪ್ಲೈ ಮಾಡಿ. ಸೊ ನಿಮಗೆ ಏನಿರುತ್ತೆ ಅಂದ್ರೆ ಮೈಂಡ್ ಸೆಟ್ ಅಲ್ಲಿ ಕೆಲವರಿಗೆ ನಾಲೆಜ್ ಇರೋದಿಲ್ಲ. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಇವಾಗ ನಾವು ಫಾರ್ ಎಕ್ಸಾಂಪಲ್ OBC ಇಂದ ಅಪ್ಲೈ ಮಾಡಿರ್ತೀವಿ. ಸೊ ನಮ್ ಕಟ್ ಆಫ್ ಏನಾಗಿರುತ್ತೆ ಅಂತಂದ್ರೆ ಜನರಲ್ ಇಂದ ಕ್ಲಿಯರ್ ಆಗಿರುತ್ತೆ, ಯಾವ್ದು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಹೇಳಿರೋದು. ಸೊ ಅವಾಗ ಏನ್ ಮಾಡ್ತಾರೆ, OBC ನಲ್ಲಿ ಅಪ್ಲೈ ಮಾಡಿದ್ರು ಕೂಡ ನಮ್ಗೆ ಸೀಟ್ ಕೊಡೋದು ಸೊ ಜನರಲ್ ಇಂದ ಕೊಡ್ತಾರೆ. ಬಟ್ ಇಲ್ಲಿ ಹಂಗಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಹಂಗಲ್ಲ. ಸೊ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನಂದ್ರೆ, ನೀವೇನಾದ್ರೂ EWS ಕ್ಯಾಟಗರಿಯಿಂದ ಅಪ್ಲೈ ಮಾಡಿದ್ರೆ ನಮ್ದು ಕಟ್ ಆಫ್ ಜನರಲ್ ಕ್ಯಾಟಗರಿಗಿಂತ ಹೈ ಬಂದ್ರೆ, ಅಂದ್ರೆ ನಮ್ ಸ್ಕೋರು ನಾವು ಆರಾಮಾಗಿ ಜನರಲ್ ಅಲ್ಲೇ ಇನ್ಕ್ಲೂಡ್ ಆಗ್ಬೋದಲ್ಲ ಅಂತ ಅನ್ಸುತ್ತೆ. ಬಟ್ ನಾವು ಯಾವ ಕ್ಯಾಟಗರಿಯಿಂದ ಅಪ್ಲೈ ಮಾಡಿರ್ತೀವಲ್ಲ, ಸೊ ಅದೇ ಕ್ಯಾಟಗರಿಯಿಂದನೇ ಕೂಡ ನಮ್ಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಸೊ ಈ ಕ್ಯಾಟಗರಿ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ, ಸೊ ನೀವು ಜನರಲ್ ಕ್ಯಾಟಗರಿ ಕಟ್ ಆಫ್ ಕ್ಲಿಯರ್ ಮಾಡಿದ್ರು ಕೂಡ ಸೊ ಅಪಾಯಿಂಟ್ಮೆಂಟ್ ಆಗಲ್ಲ, ಕ್ಯಾಂಡಿಡೇಚರ್ ಕ್ಯಾನ್ಸಲ್ ಆಗುತ್ತೆ. ಸೊ ಇದನ್ನ ನಾಟ್ ಓನ್ಲಿ EWS, ಸೊ ಎಲ್ಲಾ ಕ್ಯಾಟಗರಿ ಕೂಡ ಸೇಮ್ ಇರುತ್ತೆ. ಸೊ EWS ಅಲ್ಲಿ ಯಾಕೆ ಸ್ಪೆಷಲ್ ಆಗಿ ಹೇಳ್ತಾ ಇದೀನಿ ಅಂತಂದ್ರೆ, ಸೊ EWS ಇತ್ತೀಚೆಗೆ ಬಂದಿರೋದಲ್ವಾ, ಸೊ ಅದು ಪ್ರತಿ ವರ್ಷ ಏನಾಗುತ್ತೆ ಅಂದ್ರೆ ಅಪ್ಡೇಟ್ ಆಗ್ತಾ ಇರುತ್ತೆ ನಮ್ದು EWS ಸರ್ಟಿಫಿಕೇಟ್ ನಾವು. ಇವಾಗ ಇದು 25-26 ಪೋಸ್ಟ್. ಸೊ ಇವಾಗ 24-25 ಫಿನಾನ್ಷಿಯಲ್ ಇಯರ್ದು ನಮ್ಗೆ EWS ಕ್ಯಾಟಗರಿ ಬೇಕಾಗತ್ತೆ. ಯಾಕಂದ್ರೆ ನೋಟಿಫಿಕೇಶನ್ ಯಾವಾಗ ಆಗಿದೆಯಲ್ಲ, ಸೊ ಆ ವರ್ಷದ ನಮ್ಗೆ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಸೊ EWS ಫಿನಾನ್ಷಿಯಲ್ 24-25 ಬೇಕಾದ್ರೆ, ಸೊ ಇದಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಯಾವ್ದಂತಂದ್ರೆ 23-24. ಸೊ 23-24 ಇನ್ಕಮ್ ಸರ್ಟಿಫಿಕೇಟ್ ನ ಹಚ್ಚಿ ನಾವು 24-25 EWS ಸರ್ಟಿಫಿಕೇಟ್ ನ ಮಾಡಿಸ್ಕೋಬೇಕಾಗತ್ತೆ. ಯಾವ್ದಕ್ಕೆ, IBPS, ಈ ವರ್ಷ ಕರೆದಿರ್ತಕ್ಕಂಥ IBPS ಕ್ಲರಿಕಲ್ ಎಕ್ಸಾಮಿನೇಷನ್ಸ್. ಓಕೆ, ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಸೊ ಎಲ್ಲ ಇಲ್ಲಿ ಫಾರ್ಮ್ಯಾಟ್ಸ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಸರಿ. OBC ಅದೆಲ್ಲ. ಸೊ ಒಂದ್ಸರಿ ಬಿಫೋರ್ ಅಪ್ಲೈಯಿಂಗ್ ಈ ವಿಡಿಯೋನ ನೋಡಿ, ಆಮೇಲೆ ನೀಟಾಗಿ ಏನೇ ಡೌಟ್ಸ್ ಇದ್ರು ಕೇಳಿ, ಸೊ ಆಮೇಲೆ ಅಪ್ಲೈ ಮಾಡಿ. ಸೊ ಟೈಮ್ ತಗೊಳ್ಳಿ, ಎಷ್ಟಂದ್ರೆ 4 to 5 ಡೇಸ್ ಟೈಮ್ ತಗೊಳ್ಳಿ, ಇಲ್ಲಾಂತಂದ್ರೆ 10 ಡೇಸ್ ಟೈಮ್ ತಗೊಳ್ಳಿ. ಸೊ ಎಲ್ಲ ನೀಟಾಗಿ ನೋಡ್ಕೊಂಡು ಎಲ್ಲ ಕರೆಕ್ಟ್ ಆದ್ಮೇಲೆ ಮಾತ್ರ ಅಪ್ಲೈ ಮಾಡಿ. ಫೀಸ್ ತುಂಬಾ ಇದೆಯಲ್ಲ ಅದಕ್ಕೋಸ್ಕರ. ಸೊ ಯಾವುದೇ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಸೊ ಕರ್ನಾಟಕದ ಆಸ್ಪಿರೆಂಟ್ಸ್ಗೆ ಈ ವಿಡಿಯೋನ ರೀಚ್ ಮಾಡಿ, ಆಮೇಲೆ ಈ ಚಾನಲ್ನ ರೀಚ್ ಮಾಡಿ. ಸೊ ಹೆಲ್ಪ್ ಮಾಡಿ ಅವ್ರಿಗೆ. ಓಕೆ, ಸೊ ಸೊ ಅವರಿಗೆ ಹೆಲ್ಪ್ ಮಾಡಿ. ಸೊ ಇದು ನಾನು ಪರ್ಸನಲ್ ಗ್ರೋತ್ಗೋಸ್ಕರ ಅಂತೂ ಮಾಡ್ತಾ ಇಲ್ಲ. ಸೊ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗ್ಲಿ ಅನ್ನೋದಷ್ಟೇ ಉದ್ದೇಶ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.